ಚಿಕ್ಕಬಳ್ಳಾಪುರದಲ್ಲಿ ಬೆಳಂಬೆಳಗ್ಗೆ ಡಬಲ್ ಮರ್ಡರ್ ಆಗಿದೆ. ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಘಟನೆ ನಡೆದಿರೋದು. ಹೆಂಡತಿ ಹಾಗೂ ನಾದಿನಿಯ ಕತ್ತನ್ನ ಸೀಳಿ ಕೊಲೆ ಮಾಡಲಾಗಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿರುವಂತಹ ಸಂಶಯ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಏಜಸ್ ಅನ್ನೋ ವ್ಯಕ್ತಿ ತನ್ನ ಪತ್ನಿ ಹಾಗೇನೆ ನಾದಿನಿಯನ್ನ ಮರ್ಡರ್ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲಿ ಬೆಳಂಬೆಳಗ್ಗೆ ಆಗಿರುವಂತಹ ಡಬಲ್ ಮರ್ಡರ್ ಇದು. ಪತ್ನಿ ಶಮ್ಮ ಹಾಗೇನೆ ನಾದಿನಿ ರೇಷ್ಮಾ ಅವರನ್ನ ಮರ್ಡರ್ ಮಾಡಲಾಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಏಜಸ್ ಎಂಬಾತ ಇಬ್ಬರ ಮರ್ಡರ್ ಮಾಡಿರೋದು. ಪತ್ನಿ ಹಾಗೇನೆ ನಾದಿನಿ ರೇಷ್ಮಾ ಇಬ್ಬರನ್ನ ಮರ್ಡರ್ ಮಾಡಿದ್ದಾನೆ. ಕುಟುಂಬ ಕಲಹದ ಹಿನ್ನೆಲೆಯಲ್ಲಿ ಈ ರೀತಿ ಮರ್ಡರ್ ಮಾಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಸಂಶಯಗಳು ವ್ಯಕ್ತವಾಗ್ತಿದೆ. ಚಿಂತಾಮಣಿಯ ಜೆಜೆ ಕಾಲೋನಿಯಲ್ಲಿ ನಡೆದಿರುವಂತ ಡಬಲ್ ಮರ್ಡರ್ ಇದು. ಸದ್ಯಕ್ಕೆ ಫ್ಯಾಮಿಲಿ ವಿಷಯವಾಗಿ ಈ ಗಲಾಟೆ ಆಗಿದೆ. ಗಲಾಟೆಯಿಂದ ಈ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಏಜಸ್ ಅಂತ ಈ ಕೃತ್ಯವನ್ನ ಮಾಡಿರೋ ಆರೋಪಿ ಈತ ಇಬ್ಬರ ಮರ್ಡರ್ ಮಾಡಿದ್ದಾನೆ. ಕುಟುಂಬದ ಒಂದು ಕಲಹ, ಇಲ್ಲಿ ಪತ್ನಿ ಜೊತೆಗೆ ನಾದಿನಿ ಇಬ್ಬರನ್ನು ಕೊಂದು ಹಾಕಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಡಬಲ್ ಮರ್ಡರ್. ಬಟ್ ಎಕ್ಸಾಕ್ಟ್ ಕಾರಣ ಏನು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ತನಿಖೆ ಆರಂಭ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಎಲ್ಲ ಮಾಡಿದ್ದಾರೆ ಪೊಲೀಸರು. ಆದರೆ ಮೇಲ್ನೋಟಕ್ಕೆ ಅಂದ್ರೆ ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿ ಏನೋ ಫ್ಯಾಮಿಲಿಯಲ್ಲಿ ಸ್ವಲ್ಪ ಗಲಾಟೆ ಆಗ್ತಿತ್ತು ಅಂತ ಗೊತ್ತಾಗಿದೆ. 4 ತಿಂಗಳು ಹಿಂದೆ ಈ ಶಮದು ತಾಯಿದು ಡೆತ್ ಆಗಿತ್ತು. ಆ ಕಾರಣವಾಗಿ ಇವರು ಎಲ್ಲ ಏನೇನು ಮಾಡಬೇಕು, ಕಾರ್ಯ ಏನೇನು ಮಾಡಬೇಕು ಆ ಕೆಲಸಕ್ಕೆ ಬಂದಿದ್ದರು ಇಲ್ಲಿ ಮಕ್ಕಳ ಜೊತೆಗೆ, 3 ಜನ ಮಕ್ಕಳ ಜೊತೆಗೆ. ಆಮೇಲೆಯಿಂದ ವಾಪಸ್ ಹೋಗ್ತಾ ಇಲ್ಲ. ಈ ಕಾರಣ ಇವರು ತುಂಬ ಗಲಾಟೆ ಮಾಡ್ತಾಯಿದ್ರು. ರೈಟಲ್ ಡಿಸ್ಪ್ಯೂಟ್ ಇದ್ರು ಇವರು ಹಸ್ಬೆಂಡ್ ವೈಫು ಈ ವಿಷಯ ಬಗ್ಗೆ. ಬಟ್ ಜಾಸ್ತಿ ಗಲಾಟೆ ಮಾಡ್ತಾಯಿದ್ರು. ಇವರು ಪದೇ ಪದೇ ಕೇಳ್ತಾ ಇದ್ರು ವಾಪಸ್ ಬನ್ನಿ, ಬಟ್ ಇವರು ಹೋಗಲಿಲ್ಲ ವಾಪಸ್. ಇವತ್ತು ಅರ್ಲಿ ಮಾರ್ನಿಂಗ್ ಇವರು ನಮ್ಮ ಆರೋಪಿ ಗಲ್ಪೇಟೆಯಿಂದ ಬೈಕಿಂದ ಇಲ್ಲಿ ಬಂದು ಅರೌಂಡ್ 6:15 ಇಬ್ಬರು ಜನ ಮಲಗಿದ್ರು. ಆ ಟೈಮಿಗೆ ಗೇಟ್ ನಾಕ್ ಮಾಡಿ ಗೇಟ್ ಓಪನ್ ಮಾಡಿ ಇಬ್ಬರು ಜನ ಲೇಡೀಸ್ಗೆ ನೈಫಿಂದ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಅವರದು ಸ್ಪಾಟಲ್ಲಿ ಡೆತ್ ಆಗಿದೆ. ಬೇರೆ 3 ಜನ ಮಕ್ಕಳು ಇತ್ತು. ಇವರದು 3 ಜನ ಮಕ್ಕಳು ಇದ್ದಾರೆ, ಗಂಡ ಹೆಂಡತಿದ್ದು. 3 ಜನ ಮಕ್ಕಳಿಗೆ ಇವರು ಬೈಕಲ್ಲಿ ಕರ್ಕೊಂಡೋಗಿ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಏಜಾಜ್ ಅನ್ನೋ ವ್ಯಕ್ತಿಗೆ ಮದುವೆಯಾಗಿ ಎಷ್ಟು ಟೈಮ್ ಆಗಿತ್ತಂತೆ, ಪತ್ನಿ ಜೊತೆಗೆ ನಾದಿನಿನೂ ಕೊಲೆ ಮಾಡೋದಕ್ಕೆ ಏನ್ ಕಾರಣ, ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಪ್ರಾಥಮಿಕವಾಗಿ? ಖಂಡಿತವಾಗಿ. ಯಾಕೆಂದ್ರೆ ಇವತ್ತು ಚಿಂತಾಮಣಿ ನಗರದ ಜೆಜೆ ಕಾಲೋನಿ ಎಂಬ ವಾರ್ಡ್ ನಲ್ಲಿ ಈ ನಡೆದಿರುವಂತಹ ಜೋಡಿ ಕೊಲೆ ನಗರದಲ್ಲಿ ಬೆಚ್ಚಿ ಬೀಳಿಸಿರುವಂತದ್ದು. ಯಾಕೆಂದ್ರೆ ಕೋಲಾರ ನಗರದ ಗಲ್ಪೇಟೆ ಮೂಲದ ನಿವಾಸಿಯಾದಂತಹ ಏಜಸ್ ಹಾಗೂ ಆತನ ಹೆಂಡತಿ ಶಮ್ಮ ಅಂತ. ಸೊ ಇಬ್ರು ಸಹ ಮದುವೆಯಾಗಿ ಸುಮಾರು 11 ವರ್ಷಗಳು ಕಾಲ ಕಳೆದಿರ್ತದೆ. ಸೊ 11 ವರ್ಷಗಳ ಕಾಲ ಕಳೆದಿದ್ರು ಸಹ ಪ್ರತಿನಿತ್ಯವೂ ಸಹ ಕೆಲವು ಕಲಹಗಳು ಸಹ ಇರುವಂತದ್ದು. ಸೊ ಈ ಹಿನ್ನೆಲೆ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಶಮ್ಮ ಅವರ ತಾಯಿಯೂ ಸಹ ಮೃತಪಟ್ಟಿರುವ ಹಿನ್ನೆಲೆ ಆಕೆ ಪದೇ ಪದೇ ಮನೆಗೆ ಬಂದಿರ್ತಾರೆ. ಸೊ ಹಿನ್ನೆಲೆ ಪದೇ ಪದೇ ಮನೆಗೆ ಬರ್ತಾ ಇರುವಾಗ ನೀನು ನಮ್ಮ ಮನೆಗೆ ಬರಬೇಕು, ಮಕ್ಕಳನ್ನ ನೋಡ್ಬೇಕು ಅಂತ ಬಹಳಷ್ಟು ರೀತಿಯಾದಂತಹ ಗಲಾಟೆಯನ್ನು ಸಹ ಏಜಸ್ ಮಾಡಿರ್ತಾನೆ. ಸೊ ಈ ವೇಳೆ ಕಳೆದ 3 ತಿಂಗಳಿಂದಲೂ ಸಹ ಗಂಡ ನನಗೆ ಬೇಡ ಅಂತ ಗಂಡನನ್ನ ತೊರೆದು ಚಿಂತಾಮಣಿ ನಗರದ ಈ ಒಂದು ಜೆಜೆ ಕಾಲನಿಗೆ ಮೃತಳು ಈಗ ಎಂಟ್ರಿ ಕೊಟ್ಟಿರುವಂತದ್ದು. ಸೊ ಈ ಹಿನ್ನೆಲೆ ಕಳೆದ ದಿನವೂ ಸಹ ಬಹಳಷ್ಟು ರೀತಿಯಾದಂತಹ ಫೋನ್ ನಲ್ಲಿ ಸಂಭಾಷಣೆ ಮಾಡಿ ಇಬ್ರು ಸಹ ಮನೆಗೆ ಬರಬೇಕು, ಅಂದ್ರೆ ಕೋಲಾರನಲ್ಲಿರುವಂತಹ ಗಲ್ಪೇಟೆಗೆ ಬರಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಳ್ತಾರೆ. ಆಕೆ ಒಪ್ಪದ ಹಿನ್ನೆಲೆ ಆ ಮಕ್ಕಳನ್ನಾದ್ರೂ ಕಳಿಸುವಂತ ಬಹಳಷ್ಟು ರೀತಿಯಾದಂತಹ ಗಲಾಟೆಯನ್ನ ಮಾಡ್ತಾರೆ. ಸೊ ಈ ಹಿನ್ನೆಲೆ ಆತ ಕುಡಿದ ಹಮ್ಮಿನಲ್ಲಿದ್ದೋ ಬೇರೆ ಏನಾದ್ರು ಸೇವಿಸಿದ್ನೋ ಸ್ಪಷ್ಟ ಮಾಹಿತಿ ಇನ್ನು ತಿಳಿದು ಬೇಕಾಗಿದೆ. ಇಂದು ಮುಂಜಾನೆ 6:30 ಸಮಯಕ್ಕೆ ಈ ಜೆಜೆ ನಗರಕ್ಕೆ ಬಂದು ಮಲಗಿರುವ ಸಮಯದಲ್ಲಿ ಏಕಾಏಕಿ ಅವರಿಬ್ಬರ ಮೇಲೆಯೂ ಸಹ ದಾಳಿ ನಡೆಸಿ ಅಲ್ಲಿಯೇ ಸಹ ಒಂದು ಕತ್ತು ಸೀಳಿ ಕೊಲೆ ಮಾಡಿರುವಂತದ್ದು. ಜೊತೆಗೆ ಆಕೆಯ ಇಬ್ಬರು ಮಕ್ಕಳನ್ನು ಸಹ ಕರೆದುಕೊಂಡು ಹೋಗಿ ಕೋಲಾರದ ಗಲ್ಪೇಟೆಯಲ್ಲಿ ಶರಣಾಗಿ ನಾನು ನನ್ನ ಹೆಂಡತಿ ಹಾಗೂ ನಾದಿನಿಯನ್ನ ಕೊಲೆ ಮಾಡಿದಾಗಿ ಅಲ್ಲಿ ಆರೋಪಿ ಶರಣಾಗಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ದತ್ತಾತ್ರೇಯ.